ಹಲೋ. ಬಂದಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಕನಕಪುರದಿಂದ ರಾಮನಗರಕ್ಕೆ ಹೋಗುವಂಥ ರೋಡ್ನಲ್ಲಿ ಮಧ್ಯದಲ್ಲಿ ಸಿಗುವಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಅಂದರೆ ಇದು ಬೆಟ್ಟದ ಮೇಲಿರೋದು, ಭವ್ಯವಾದ ದೇವಸ್ಥಾನ ಕಾಣುತ್ತೆ. ನಮಸ್ಕಾರ. A&E ಆನ್ ವೀಲ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರಯಾಣ ಮಾಡುವುದು ಕೇವಲ ತಿರುಗಾಡಲು ಅಲ್ಲ, ಇತಿಹಾಸ, ಸಂಸ್ಕೃತಿ ಮತ್ತು ಸ್ಥಳಗಳ ಆತ್ಮವನ್ನು ಅರಿಯಲು. ಪ್ರತಿಯೊಂದು ಸ್ಥಳಕ್ಕೂ ಅದರದ್ದೇ ಆದಂಥ ಒಂದು ಕತೆ, ಒಂದು ಇತಿಹಾಸವಿರುತ್ತದೆ. ಅದನ್ನು ನಾವು ನಿಮ್ಮ ಮುಂದೆ ತೆರೆದಿಡುತ್ತೇವೆ. ನಾವು ರಾಮನಗರ ಜಿಲ್ಲೆಯ ಕನಕಪುರ ಸಮೀಪದ ಉದರಹಳ್ಳಿ ಹತ್ರ ಇರುವ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನನ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನವು ಬೆಂಗಳೂರಿನಿಂದ ಸರಿಸುಮಾರು 50ರಿಂದ 60 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯವು ಪ್ರಾಚೀನತೆ, ಶಾಂತತೆ ಹಾಗೂ ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ಬೆಟ್ಟದ ಮೇಲೆ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯವು ಭಗವಾನ್ ಶಿವನ ಅವತಾರವಾದ ಸಿದ್ದಪ್ಪಾಜಿಗೆ ಅರ್ಪಿತವಾದದ್ದು. ಗುಹಾ ದೇವಾಲಯಗಳು, ವಿಶಾಲ ನೈಸರ್ಗಿಕ ದೃಶ್ಯಗಳು ಮತ್ತೆ ಸುಲಭವಾಗಿ ತಲುಪಬಹುದಾದಂಥ ವೀಕೆಂಡ್ ಪ್ರವಾಸ ತಾಣವಾಗಿ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರವು ಅತ್ಯಂತ ಪ್ರಾಚೀನ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದ ಸ್ಥಳವಾಗಿದ್ದು, ಸುತ್ತಮುತ್ತಲಿನ ಗುಹೆಗಳಲ್ಲಿ ಋಷಿಗಳು, ಮುನಿಗಳು ಹಾಗೂ ಸನ್ಯಾಸಿಗಳು ತಪಸ್ಸನ್ನು ಆಚರಿಸುತ್ತಿದ್ದರೆಂದು ನಂಬಲಾಗಿದೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಮತ್ತೊಂದು ಆಕರ್ಷಣೆ ಎಂದರೆ ಇಲ್ಲಿ ನಿಂತಿರುವಂತಹ ಈ ನಂದಿ. ತನ್ನ ಉಡುಗೆ ತೊಡುಗೆ ಹಾಗೂ ಗಾಂಭೀರ್ಯದಿಂದ ಎಲ್ಲರ ಮನಸ್ಸನ್ನು ತನ್ನೆಡೆ ಸೆಳೆಯುತ್ತದೆ. ಈ ದೇವಾಲಯದಲ್ಲಿ ನೆಲೆಸಿರುವ ಶ್ರೀ ಸಿದ್ದಪ್ಪಾಜಿ ಸಾಕ್ಷಾತ್ ಶಿವನ ಸ್ವರೂಪವೆಂದು ನಂಬಲಾಗಿದೆ. ಈ ದೇವಾಲಯದ ಗೋಪುರವು ಚಿಕ್ಕದಾದರೂ ಅತ್ಯಂತ ಸುಂದರವಾಗಿದೆ. ದೇವತೆಗಳ ಆಕೃತಿಯನ್ನು ಅತ್ಯಂತ ಸುಂದರವಾಗಿ ಕೆತ್ತಿದ್ದು ಇಲ್ಲೊಂದು ವಿಶೇಷವಾದ ಆಕರ್ಷಣೆ ಹೌದು. ದೇವಸ್ಥಾನದ ಹಿಂಬದಿಯಲ್ಲಿರುವ ಈ ಪುಟ್ಟ ದೇವಾಲಯವು ಮೂಲ ದೇವರಾಗಿದ್ದು, ಇದನ್ನು ದಿನನಿತ್ಯ ಪೂಜೆ ಹಾಗೂ ಕೈಂಕರ್ಯಗಳು ನಡೆಯುತ್ತದೆ. ಈ ದೇವಸ್ಥಾನದ ಮೇಲಿನಿಂದ ಕಾಣುವ ಸುತ್ತಮುತ್ತಲಿನ ಬೆಟ್ಟಗಳು ಅತ್ಯಂತ ಮನಮೋಹಕವಾಗಿದ್ದು, ಸೂರ್ಯೋದಯ ಹಾಗೂ ಸೂರ್ಯಾಸ್ತ ವೀಕ್ಷಣೆಗೆ ಪ್ರಸಿದ್ಧವಾಗಿದೆ. ಆಕ್ಚುಲಿ ನಾನು ಇವತ್ತು ವಿಡಿಯೋ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಟ್ಕೊಂಡಿದ್ದು ಬಂದೇ ಇರಲಿಲ್ಲ. ಸೊ ನಾನು ಪ್ರಿಪೇರು ಆಗಿರಲಿಲ್ಲ. ಆದರೆ ಈ ಜಾಗಕ್ಕೆ ಬಂದ ತಕ್ಷಣ ಅಲ್ಲಿ ಜಾಗ ವಾತಾವರಣ ನೋಡಿದ ಮೇಲೆ ನನಗೆ ಇದನ್ನ ರೆಸಿಸ್ಟ್ ಮಾಡೋಕ್ಕಾಗಿಲ್ಲ. ಐ ಸೆಡ್ ಮೈಕ್ ಇಲ್ಲ ಅಂದರೂ ಪರವಾಗಿಲ್ಲ, ಹೇಗಾದರೂ ಪರವಾಗಿಲ್ಲ, ಇದು ವಿಡಿಯೋ ಮಾಡಿ ಬ್ಲಾಗ್ ಮಾಡೇ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದೆ. ಹಲೋ. ನಾನು ಇವತ್ತಿಲ್ಲಿ ಬಂದಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಕನಕಪುರದಿಂದ ರಾಮನಗರಕ್ಕೆ ಹೋಗುವಂಥ ರೋಡ್ನಲ್ಲಿ ಮಧ್ಯದಲ್ಲಿ ಸಿಗುವಂಥ
ದೇವಸ್ಥಾನ ಇದು. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂಥೇಳಿ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಂದರೆ ಇದು ಬೆಟ್ಟದ ಮೇಲಿರೋದು, ಸಾಕಷ್ಟು ಮೇಲೆ ಹತ್ಕೊಂಡು ಬರಬೇಕು. ಅಫ್ಕೋರ್ಸ್ ಕಾರ್ ಆ್ಯಂಡ್ ಬೈಕ್ ಎರಡನ್ನಲ್ಲೂ ಡ್ರೈವ್ ಮಾಡ್ಕೊಂಡು ಬರ್ಬೋದು ಈಸಿಯಾಗಿ. ಸೊ ಮೇಲೆ ಬಂದ ಮೇಲೆ ನಿಮಗೆ ಈ ಒಂದು ಭವ್ಯವಾದ ದೇವಸ್ಥಾನ ಕಾಣುತ್ತೆ. ಇಲ್ಲಿ ಸುಂದರವಾದಂಥ ಒಂದು ಈಶ್ವರ ಲಿಂಗ ಇದೆ. ಇದರ ಹಿಂದ್ಗಡೆನೇ ಮೂಲ ದೇವರು ಕೂಡ ಇದೆ. ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಹೋದಾಗ ತೋರಿಸ್ತೀನಿ. ಕೆಳಗಡೆ ಒಂದು ಚಿಕ್ಕದಾಗಿ ಒಂದು ಪಾಂಡ್ ಥರ ಮಾಡಿದ್ದಾರೆ, ನೋಡೋಕ್ಕದು ತುಂಬ ಚೆನ್ನಾಗಿದೆ. ಕಂಪ್ಲೀಟ್ಲಿ ಅದನ್ನ ಸುತ್ತಲೂ ಶಿವಲಿಂಗದಿಂದ ಅದನ್ನ ಡೆಕೋರೇಟ್ ಮಾಡಿದ್ದಾರೆ. ಸೊ ಇಟ್ ಲುಕ್ಸ್ ವೆರಿ ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೆ, ರಜಾ ಇರುತ್ತೆ ಅಂಥ ಟೈಮಲ್ಲಿ ಮೇಕ್ ಶ್ಯೂರ್ ದಟ್ ಯು ವಿಸಿಟ್ ದಿಸ್ ಪ್ಲೇಸ್. Absolutely a wonderful day or a weekend spot, but make sure that we all come here and keep the place very clean. ನಾನು ಎಲ್ಲ ವೀಡಿಯೋಲ್ಲ ತೊಂದರೆ ಹೇಳ್ತೀನಿ. ದೇವಸ್ಥಾನದಿಂದ ಕೆಳಗಿಳಿದು ಬಂದ ತಕ್ಷಣವೇ ನಮ್ಮ ಮನವನ್ನು ಸೆಳೆಯುವುದೇ ಈ ಒಂದು ಸುಂದರವಾದ ಕೊಳ. ಈ ಕೊಳದ ವಿಶೇಷತೆ ಏನಂತ ಹೇಳಿದರೆ, ಕೊಳದ ಸುತ್ತಲೂ 108 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಕೊಳದ ಮಧ್ಯದಲ್ಲಿ ಒಂದು ದೊಡ್ಡದಾದ ಶಿವಲಿಂಗವನ್ನು ಹಾಗೂ ಎದುರಿನಲ್ಲೇ ಒಂದು ದೊಡ್ಡದಾದ ನಂದಿಯನ್ನು ಕೂಡ ಸ್ಥಾಪಿಸಲಾಗಿದೆ. ಇದೊಂದು ಅತ್ಯಂತ ಸುಂದರವಾದ ದೃಶ್ಯ ಹಾಗೂ ಎಲ್ಲ ಪ್ರವಾಸಿಗರಿಗೂ ಒಂದು ಕಣ್ಮನ ಸೆಳೆಯುವಂತ ಒಂದು ಒಳ್ಳೆಯ ದೃಶ್ಯ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಕಾರು ಅಥವಾ ಬೈಕ್ ಮೂಲಕ ಸುಲಭವಾಗಿ ತಲುಪಬಹುದಾಗಿದ್ದು, ಬೆಟ್ಟದ ಮೇಲೆವರೆಗೂ ರಸ್ತೆ ವ್ಯವಸ್ಥೆ ಇದೆ. ಕೊನೆಯ ಸುಮಾರು 1 ಕಿಲೋಮೀಟರ್ ಭಾಗ ಸ್ವಲ್ಪ ಕಚ್ಚಾ ರಸ್ತೆಯಾಗಿದ್ದು ಆಫ್ ರೋಡಿಂಗ್ ಅನುಭವ ನಿಮಗೆ ನೀಡುತ್ತದೆ. ಹಸಿರಿನಿಂದ ಆವರಿಸಲ್ಪಟ್ಟ ಈ ಸ್ಥಳ ಧ್ಯಾನ ಮತ್ತು ಮನಃಶಾಂತಿಗೆ ಅತ್ಯಂತ ಸೂಕ್ತವಾಗಿದೆ. ದೇವಾಲಯವನ್ನು ಇತ್ತೀಚಿನ ವರ್ಷಗಳಲ್ಲಿ ನವೀಕರಣಗೊಳಿಸಿರುವುದರಿಂದ ಉತ್ತಮ ಸೌಲಭ್ಯವನ್ನು ಒದಗಿಸಲಾಗಿದ್ದು, ಅದರ ಪ್ರಕೃತಿ ಶಾಂತಿ ಮತ್ತು ಸಾಂಪ್ರದಾಯಿಕ ವಾತಾವರಣವನ್ನು ಸಮರ್ಪಕವಾಗಿ ಸುರಕ್ಷಿಸಲಾಗಿದೆ. ಸೊ ಸ್ನೇಹಿತರೆ, ಇವತ್ತಿನ ಈ ಎಪಿಸೋಡ್ ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇನೆ. A&D ಆನ್ ವೀಲ್ಸ್ ಜೊತೆ ನಿಮ್ಮ ಈ ಜರ್ನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಟ್ರಾವೆಲ್ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಟ್ರಿಪ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.